ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಪಾಠದಲ್ಲಿ ಅಂತಹ ಪೇಜ್ ನಂಬರ್ 13 ಮತ್ತು 14ರಲ್ಲಿರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಭಾಗವಾದ ಕೋನಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಕೋನಗಳ ಬಗ್ಗೆ ಒಂದು ಡೆಫಿನೇಷನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಕೋನವು ಉಂಟಾಗುತ್ತದೆ. ಬಿ ಡಿ ಮತ್ತು ಬಿ ಇ ಅನ್ನುವಂತಹ ಎರಡು ಕಿರಣಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ಎರಡು ಕಿರಣಗಳಿಗೂ ಸಾಮಾನ್ಯ ಆರಂಭಿಕ ಬಿಂದು ಅಂದರೆ ಈ ಎರಡೂ ಕಿರಣಗಳು ಕೂಡ ಬಿ ಅನ್ನುವ ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟಿದೆ. ಬಿ ಡಿ ಅನ್ನೋ ಒಂದು ಕಿರಣ, ಬಿ ಇ ಅನ್ನುವಂತಹ ಒಂದು ಕಿರಣ. ಇದರ ಒಂದು ಡೆಫಿನೇಷನ್ ನೋಡಿ. ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವ ಎರಡು ಕಿರಣಗಳಿಂದ ಇಲ್ಲೊಂದು ಕೋನ ಉಂಟಾಗಿದೆ. ಈ ಕೋನವನ್ನು ಹೇಗೆ ಕರಿತೀವಿ ನಾವು? ಕೋನವನ್ನು ಓದುವ ರೀತಿ ಕೋನ್ ಡಿ ಬಿ ಇ ಅಥವಾ ಕೋನ ಇ ಬಿ ಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಎರಡು ಕಿರಣಗಳಿಂದ ಕೋನ ಉಂಟಾಗಿದೆ. ಈ ಒಂದು ಸಾಮಾನ್ಯ ಬಿಂದು ಏನಿದೆ ಇದಕ್ಕೆ ನಾವು ಶೃಂಗ ಅಂತ ಕರಿತೀವಿ. ಈ ಎರಡೂ ಕಿರಣಗಳ ಸಾಮಾನ್ಯ ಬಿಂದುವನ್ನು ನಾವು ಶೃಂಗ ಅಂತ ಕರಿತೀವಿ. ಮತ್ತು ಬಿ ಡಿ ಮತ್ತು ಬಿ ಇಯನ್ನು ಕೋನದ ಬಾಹುಗಳು ಅಂತ ಕರಿತೀವಿ. ಕೋನವನ್ನು ಓದಬೇಕಿದ್ರೆ ಯಾವಾಗಲೂ ಏನು ಶೃಂಗ ಇರುತ್ತೆ ಅದು ಮಧ್ಯ ಒಂದು ಬಿಂದು ಆಗಿರುತ್ತೆ. ಇದನ್ನು ಕೋನ ಡಿ ಬಿ ಇ ಅಂತಾದರೂ ಓದ್ಬೋದು, ಕೋನ್ ಇ ಬಿ ಡಿ ಅಂತ ಓದ್ಬೋದು. ಯಾಕೆ ಅಂದರೆ ಯಾವ ಒಂದು ಶೃಂಗದಲ್ಲಿ ಕೋನ ಉಂಟಾಗಿದೆಯೋ ಆ ಒಂದು ಶೃಂಗವನ್ನು ನಾವು ಇಲ್ಲಿ ಮಧ್ಯದಲ್ಲಿ ಬರಿತೀವಿ. ಇಲ್ಲಿ ಏನು ಈ ರೀತಿಯಾಗಿ ಬರೆದಿದ್ದಲ್ಲ, ಇದು ಕೋನವನ್ನು ಸಂಕೇತಿಸೋ ಒಂದು ಚಿಹ್ನೆ. ಕೋನವನ್ನು ಸಂಕೇತಿಸೋ ಒಂದು ಚಿಹ್ನೆ ಈ ರೀತಿಯಾಗಿ ಸೂಚಿಸುತ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಭಾಗವನ್ನು ಇದೊಂದು ಕಿರಣ ಅಂತ ತಗೊಂಡು ಮತ್ತು ಈ ಒಂದು ಭಾಗವನ್ನು ಇದೊಂದು ಕಿರಣ ಅಂತ ತಗೊಂಡ್ರೆ ಈ ಎರಡೂ ಕಿರಣಗಳ ಆರಂಭಿಕ ಬಿಂದು ಒಂದೇ. ಇದು ಈ ಎರಡೂ ಕಿರಣಗಳ ಆರಂಭಿಕ ಬಿಂದು ಆಗಿರುತ್ತೆ. ಈ ಒಂದು ಭಾಗವನ್ನು ಕೋನದ ಬಾಹು ಅಂತ ಕರಿತೀವಿ. ಇದು ಸಹಿತ ಕೋನದ ಬಾಹು ಆಗಿರುತ್ತೆ. ನೆಕ್ಸ್ಟು ಕೋನದ ಗಾತ್ರ. ಮೊದಲನೇ ಕಿರಣವನ್ನು ಎರಡನೇ ಕಿರಣದವರೆಗೆ ಚಲಿಸಲು ಶೃಂಗದ ಸುತ್ತಲೂ ಅಗತ್ಯವಿರುವ ತಿರುವಿನ ಪ್ರಮಾಣವೇ ಕೋನದ ಗಾತ್ರ. ಈ ಕೋನದ ಗಾತ್ರವನ್ನು ನಾವು ಡಿಗ್ರಿಯಿಂದ ಸೂಚಿಸ್ತೇವೆ. ನೋಡೋಣ. ಇಲ್ಲಿ ಈ ಎರಡು ಪೆನ್ಗಳನ್ನು ಎರಡು ಕಿರಣಗಳು ಅಂತ ಭಾವಿಸೋಣ. ಇವಾಗ ಈ ಒಂದು ಬ್ಲೂ ಕಲರ್ ಪೆನ್ ಏನಿದೆ ಈ ಒಂದು ಕಿರಣವನ್ನು ನಾನು ಈ ಕಡೆ ತಗೊಂಡೋಗ್ತೀನಿ, ಈ ರೀತಿಯಾಗಿ ತಿರುಗಿಸ್ತೀನಿ. ಅಂದರೆ ಇದನ್ನು ಮೊದಲನೇ ಕಿರಣ ಅಂತ ಅಂದ್ಕೊಂಡ್ರೆ ಮೊದಲನೇ ಕಿರಣವನ್ನು ಎರಡನೇ ಕಿರಣದವರೆಗೆ ಚಲಿಸಲು ಶೃಂಗ ಅಂದ್ರೇನು, ಇಲ್ಲಿ ಶೃಂಗದ ಸುತ್ತಲೂ ಅಗತ್ಯವಿರುವ ತಿರುವಿನ ಪ್ರಮಾಣವೇ ಕೋನದ ಗಾತ್ರ. ಈ ರೀತಿಯಾಗಿ ನಾವು ಕೋನವನ್ನು ತಗೊಂಡು ಹೋಗಲಿಕ್ಕೆ ಎಷ್ಟು ತಿರುಗಿಸ್ಬೇಕು ನಾವು ಈ ಕಿರಣವನ್ನು, ಈ ಒಂದು ಏನು ತಿರುವಿನ ಪ್ರಮಾಣವಿದೆ ಇದನ್ನು ನಾವು ಕೋನದ ಗಾತ್ರ ಅಂತ ತಿಳ್ಕೊಳ್ತೀವಿ. ಇದನ್ನು ನಾವು ಯಾವಾಗಲೂ ಡಿಗ್ರಿಯಿಂದ ಸೂಚಿಸ್ತೀವಿ. 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ ಈ ರೀತಿಯಾಗಿ ಸೂಚಿಸ್ತೇವೆ. ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಕೋನ ಉಂಟಾಗೋದನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತ ಇಲ್ಲಿ ಕೈವಾರದ ಉದಾಹರಣೆ ಕೊಟ್ಟಿದ್ದಾರೆ, ಕತ್ರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬುಕ್ಗಳು, ಚಸ್ಮಾ, ಬಾಕ್ಸು ಈ ರೀತಿಯಾಗಿ ನಾವು ಹಲವಾರು ಕೋನ ಉಂಟಾಗೋ ಉದಾಹರಣೆಯನ್ನು ಕೊಡ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ, 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋನಗಳನ್ನು ಎಲ್ಲೆಲ್ಲಿ ಕೋನ ಉಂಟಾಗಿದೆ ಅಂತ ನಾವು ಹೇಳಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೋನ ಉಂಟಾದ ಕಡೆ ಕಿರಣಗಳನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಈ ಬೈಸಿಕಲ್ ಚಿತ್ರದಲ್ಲಿ ನೋಡಿ ನಾವು ಈ ಕೋನವನ್ನು ಹೆಸರಿಸ್ಬೋದು. ಕೋನ್ ಎ ಡಿ ಬಿ, ಕೋನ್ ಎ ಡಿ ಬಿ. ಇಲ್ಲಿ ಶೃಂಗ ಯಾವುದು? ಡಿ. ಕೋನದ ಬಾಹುಗಳು ಯಾವುದು? ಡಿ ಎ ಮತ್ತು ಡಿ ಬಿ.
ಅದೇ ರೀತಿಯಾಗಿ ಈ ಒಂದು ಚಿತ್ರದಲ್ಲಿ ನೋಡಿ, ಈ ರೀತಿಯಾಗಿ ಇಲ್ಲೊಂದು ಕೋನ ಉಂಟಾಗಿದೆ ಅಂತ ನಾವು ಹೇಳ್ಬೋದಲ್ವಾ. ಇದಕ್ಕೆ ಹೆಸರು ಕೊಡೋದಿದ್ರೆ ಇದಕ್ಕೊಂದು ಓ ಅಂತ ಕೊಡೋಣ. ಈ ಒಂದು ಕಿರಣಕ್ಕೆ, ಈ ಒಂದು ಬಾಹುವಿಗೆ ಪಿ ಅಂತ ಕೊಡೋಣ. ಇದಕ್ಕೆ ಈ ರೀತಿಯಾಗಿ ಹೋಗಿರೋ ಒಂದು ಬಾಹುಗೆ ಕ್ಯೂ ಅಂತ ಕೊಡೋಣ. ಇದನ್ನು ಕೋನ್ ಪಿ ಓ ಕ್ಯೂ, ಓ ಶೃಂಗ ಅಂತ ಇಲ್ಲಿ ತಗೋಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲೊಂದು ಕೋನ ಉಂಟಾಗಿದೆ ಅಂತ ಹೇಳ್ಬೋದು. ಈ ಒಂದು ಕಿರಣ ಮತ್ತು ಈ ಒಂದು ಕಿರಣಗಳಿಂದ ಇಲ್ಲಿ ಒಂದು ಕೋನ ಉಂಟಾಗಿದೆ. ಇದಕ್ಕೆ ಒಂದು ಪಿ ಅಂತ ಹೆಸರು ಕೊಡೋಣ. ಈ ಒಂದು ಶೃಂಗಕ್ಕೆ ಈ ಕಿರಣವನ್ನು ಎ ಎಂದು, ಈ ಕಿರಣವನ್ನು ಬಿ ಅಂತ ಹೆಸರು ಕೊಡೋಣ. ಅದೇ ರೀತಿಯಾಗಿ ಕೊನೆಯ ಒಂದು ಚಿತ್ರದಲ್ಲಿ ಈ ರೀತಿಯಾಗಿ ಈ ಒಂದು ಕಿರಣಗಳನ್ನು ಹೆಸರಿಸಿ, ಇದು ಶೃಂಗ ಎಮ್, ಇದು ಕಿರಣ ಎನ್ ಮತ್ತು ಪಿ. ಯಾವುದಾದ್ರೂ ಒಂದು ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಎಳೆಯಿರಿ ಮತ್ತು ಕೋನದ ಶೃಂಗವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಕೋನಗಳು ಉಂಟಾಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ನಾವು ಸೂಚಿಸಿದರೆ ಸಾಕು. ಕೋನಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.